ಹಾಯ್ ಗೈಸ್, ಡ್ರಗ್ಸ್ ಮುಕ್ತ ಕರ್ನಾಟಕ ಗುರಿ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಈ ಡ್ರಗ್ಸ್ ಮುಕ್ತ ಮಾಡೋ ಸಲುವಾಗಿ ಆಪ್ರೇಷನ್ ರೈಸ್ ಅಂತ ಒಂದು ಕಾರ್ಯಕ್ರಮ ಮತ್ತು ಬೇಡ ಬ್ರೋ ಎಂಬ ಅಭಿಯಾನವನ್ನು ಚಾಲನೆಯನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ಅಂತಾರಾಷ್ಟ್ರೀಯ ಮಾದಕ ವ್ಯಸನ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನ ಕಾರ್ಯಕ್ರಮದ ಅಂಗವಾಗಿ ಏನಪ್ಪ ಅಂದರೆ ಈ ಎರಡು ಅಭಿಯಾನವನ್ನು ಏನಪ್ಪ ಅಂದರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ತೊಗೊಂಬಂದಿದೆ ಅಂತ ಹೇಳ್ಬೋದು. ಅಂತಾರಾಷ್ಟ್ರೀಯ ಮಾದಕ ವ್ಯಸನ ಮತ್ತು ಕಳ್ಳ ಸಾಗಾಣಿಕೆ ದಿನ ಅಂತ ಜೂನ್ 26ನೇ ತಾರೀಕನ್ನು ಆಚರಣೆ ಮಾಡ್ತಾರೆ. ಇಲ್ಲಿ ಇದ್ರ ಥೀಮ್ ಬಂದು ವರ್ಲ್ಡ್ ಡ್ರಗ್ಸ್ ಪ್ರಾಬ್ಲಮ್ ಪ್ರೆಸೈಟಿಂಗ್ ಇಶ್ಯೂ ನ್ಯೂ ಚಾಲೆಂಜಸ್ ಆ್ಯಂಡ್ ಇನೋವೇಟಿವ್ ರೆಸ್ಪಾನ್ಸ್ ಅಂತೇಳಿ ಇದರ ಥೀಮ್ ಅಂತ ಕೇಳ್ಬೋದು. ಇದನ್ನು ಕೇಳ್ಬೋದು, ನಿಮಗೆ ಇದನ್ನು ನೆನ್ಪಿಟ್ಕೋರಿ. ಮತ್ತು ಆಪ್ರೇಷನ್ ರೈಸ್, ಇಲ್ಲಿ ರೈಸ್ ಅನ್ನೋ ಒಂದು 4 ಅಕ್ಷರ ಏನಪ್ಪ ಅಂತಂದರೆ ಅದರದ್ದೇ ಆದ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ, ತತ್ವಗಳನ್ನು ಕೊಟ್ಟಿದ್ದಾರೆ. ಅವು ಯಾವ್ಯಾವ ಅಂತಂದರೆ ಆರ್ ಅಂದರೆ ರೆಫ್ಯೂಸ್ ನಿರಾಕರಣೆ ಮಾಡ್ತಕ್ಕಂಥದ್ದು, ಐ ಅಂದರೆ ಇನ್ಫಾರ್ಮೇಷನ್ ಮಾಹಿತಿ ನೀಡುವಿಕೆ, ಎಸ್ ಅಂದರೆ ಸಪೋರ್ಟ್ ಬೆಂಬಲ ನೀಡುವುದು, ಮತ್ತು ಇ ಅಂದರೆ ಎಂಪವರ್ ಸಬಲೀಕರಣ ಮಾಡೋದು. ಈ 4 ತತ್ವಗಳ ಅಡಿಯಲ್ಲಿ ಏನಪ್ಪ ಅಂತಂದರೆ ಮಾದಕ ವಸ್ತುಗಳ ಮಾರಾಟ ಸಂಘಟಿತ ಕಾರ್ಯಕ್ರಮದ ಮೂಲಕ ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡೋ ಸಲುವಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಇದನ್ನು ತೊಗೊಂಬಂದ ಅಂತ ಹೇಳ್ಬೋದು. ಮತ್ತು ಬೇಡ ಬ್ರೋ ಅನ್ನೋದೇನಂತಂದರೆ ಯುವ ಜನರನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಶಿಕ್ಷಣ ಮತ್ತು ಸಮುದಾಯದ ಸಹಭಾಗಿತ್ವದ ಮೂಲಕ ಮಾದಕ ವ್ಯಸನವನ್ನು ತಡೆಗಟ್ಟುವ ಉದ್ದೇಶದಿಂದ ಈ ಜಾಗೃತಿ ಅಭಿಯಾನ ಏನಪ್ಪ ಅಂದರೆ ಬೇಡ ಬ್ರೋ ಅಂತ ಹೇಳಿ ತೊಗೊಂಬಂದೈತಿ. ಇನ್ನೊಂದು ಏನಪ್ಪ ಅಂದರೆ ಮುಂದಿನ 2 ವರ್ಷಗಳಲ್ಲಿ ಅಂದರೆ 2028ರ ಒಳಗಾಗಿ ಕರ್ನಾಟಕ ರಾಜ್ಯವನ್ನು ಮಾದಕ ವಸ್ತು ಮತ್ತು ಮುಕ್ತ ನಶೆ ರಾಜ್ಯವನ್ನಾಗಿ ಏನು ಮಾಡುವ ಮುಖ್ಯ ಗುರಿಯನ್ನು ಹೊಂದೈತಿ ಅಂತ ಹೇಳ್ಬೋದು. ನಶೆ ಬಿಡಿ ಖುಷಿ ಪಡಿ ಎಂಬ ಚಿಂತನೆ ಮುಖಾಂತರ ಈ ಅಭಿಯಾನವನ್ನು ಆರಂಭ ಮಾಡೈತೆ ಅಂತೇಳಿ ಹೇಳ್ಬೋದು. ಥ್ಯಾಂಕ್ ಯು.